ನಾನು ಯಶವಂಶರು. ಸ್ನೇಹಿತರೆ, ಈ ಒಂದು ಪತ್ರಿಕಾಗೋಷ್ಠಿಯನ್ನು ಈಗ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ವೇಣುಗೋಪಾಲ್ ಸರ್ ಅವರು ನಡೆಸ್ಕೊಡ್ಬೇಕು, ಮಾತಾಡಬೇಕು ಅಂತ ಹೇಳ್ಬೇಕು. ಕಲಬುರಗಿಯ ಮಾಧ್ಯಮ ಮಿತ್ರರಲ್ಲಿಯೂ ಸಹ ನಮ್ಮ ವಿದ್ಯುತ್ ಶಕ್ತಿ ಬಳಕೆದಾರರ ಸಂಘದಿಂದ ತುಂಬ ಹೃದಯದ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇದೇ ತಿಂಗಳು 26ನೇ ತಾರೀಕು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಒಂದು ದಕ್ಷಿಣ ಭಾರತ ವಿದ್ಯುತ್ ಶಕ್ತಿ ಬಳಕೆದಾರರ ಒಂದು ಸಮಾವೇಶವನ್ನು ನಾವು ಸಂಘಟನೆ ಮಾಡ್ತಾಯಿದ್ವಿ. ಈ ಒಂದು ಸಮಾವೇಶಕ್ಕೆ ತೆಲಂಗಾಣ, ಆಂಧ್ರ ಪ್ರದೇಶ, ಪುದುಚೇರಿ ಮತ್ತು ತಮಿಳುನಾಡು, ಕೇರಳ ಹಾಗೂ ಕರ್ನಾಟಕದ ಎಲ್ಲ ದಕ್ಷಿಣ ಭಾರತ ರಾಜ್ಯದ ಪ್ರತಿನಿಧಿಗಳು ಸಹ ಆ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ವಿದ್ಯುತ್ ಶಕ್ತಿ ಬಳಕೆದಾರರ ಸಂಘದ ಅಖಿಲ ಭಾರತ ಅಧ್ಯಕ್ಷರಾಗಿರ್ತಕ್ಕಂಥ ಸ್ವಪನ್ ಘೋಷ್ ಅವರು ಉದ್ಘಾಟನೆ ಮಾಡ್ತಾರೆ. ಮತ್ತು SD ದೇವಸಹಾಯಂ ಅಂತೇಳಿ ಒಬ್ಬರು ಹಿರಿಯ ನಿವೃತ್ತ IAS ಅಧಿಕಾರಿಗಳು, ಅವರು ವಿದ್ಯುತ್ ಶಕ್ತಿ ಆಯೋಗದಲ್ಲೂ ಸಹ ಹಲವಾರು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಅವರು ಭಾಷಣಕಾರರಾಗಿ ಭಾಗವಹಿಸ್ತಾ ಇದ್ದಾರೆ. ಆಂಧ್ರ ಪ್ರದೇಶದಿಂದ ಒಂದೇ ಶೋಭನಾಥೇಶ್ವರ ರಾವ್ ಅಂತೇಳಿ ಒಂದು ಸಂಯುಕ್ತ ಕಿಸಾನ್ ಮೋರ್ಚಾ ಮುಖಂಡರು ಸಹ ಬರ್ತಾ ಇದ್ದಾರೆ. ತಮಿಳುನಾಡಿನಿಂದ S ಗಾಂಧಿ ಅಂತ ಈ ವಿದ್ಯುತ್ ಶಕ್ತಿ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಬರ್ತಾರೆ. ಸೊ ಕರ್ನಾಟಕದಿಂದ ಒಳಗೊಂಡಂತೆ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ, ಅದೇ ಥರದಲ್ಲಿ ದಕ್ಷಿಣ ಭಾರತದಿಂದ ಅನೇಕ ಜನ ಪ್ರತಿನಿಧಿಗಳು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸ್ನೇಹಿತರೆ, ಈ ಒಂದು ಸಮಾವೇಶದ ಮುಖ್ಯ ಉದ್ದೇಶ ಅಂತ ಹೇಳಿದರೆ, ಇವತ್ತು ನಮ್ಮ ಸಂಘಟನೆ ಅಖಿಲ ಭಾರತ ವಿದ್ಯುತ್ ಶಕ್ತಿ ಬಳಕೆದಾರರ ಸಂಘ, ಬಹುಶಃ ನಿಮಗೆ ಕೇಳಿದರೆ ಆಶ್ಚರ್ಯ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಏನೊಂದು ವಿದ್ಯುತ್ ಶಕ್ತಿ ಬಳಕೆದಾರರು ಇವತ್ತು ದೇಶದಾದ್ಯಂತ ಇರ್ತಕ್ಕಂಥ 130 ಕೋಟಿ ಜನರು ಸಹ ಈ ಸಂಘದ ಸದಸ್ಯರೇ. ಅಂದರೆ ವಿದ್ಯುತ್ ಶಕ್ತಿ ಬಳಕೆ ಮಾಡದೇ ಇರ್ತಕ್ಕಂಥವ್ರು ಯಾರೂ ಇಲ್ಲ ಇವತ್ತಿನ ದಿವಸ. ಗಾಳಿ, ನೀರು, ಇದಕ್ಕೆ ಸಮಾನವಾಗಿ ಇವತ್ತು ವಿದ್ಯುತ್ ಶಕ್ತಿ ಒಂದು ಅನಿವಾರ್ಯವಾಗಿರ್ತಕ್ಕಂಥ. ಸೊ ಹೇಳಬೇಕು ಅಂತ ಹೇಳಿದರೆ, ಈ ಸ್ವಾತಂತ್ರ್ಯದ ನಂತರದ ದಿನಗಳಲ್ಲಿ ಈ ವಿದ್ಯುತ್ ಶಕ್ತಿನಲ್ಲಿ ಕೇಂದ್ರ ಮತ್ತು ವಿವಿಧ ರಾಜ್ಯ ಸರ್ಕಾರಗಳು ಲಕ್ಷಾಂತರ ಕೋಟಿ ರೂಪಾಯಿಯನ್ನು ಬಂಡವಾಳ ಹಾಕಿಬಿಟ್ಟು ದೇಶದಾದ್ಯಂತ ಒಂದು ವಿದ್ಯುತ್ ಜಾಲವನ್ನು ಸೃಷ್ಟಿ ಮಾಡಿದ್ದಾರೆ. ಅದು ಎಲ್ಲ ಕಡೆ ಮನೆ ಮನೆಗೆ ವಿದ್ಯುತ್ ಶಕ್ತಿ ಸಿಗಬೇಕು ಅಂತೇಳಿ, ಅಂದರೆ ಜನರ ತೆರಿಗೆಯ ಹಣದಿಂದ ಸೃಷ್ಟಿ ಮಾಡಿರ್ತಕ್ಕಂಥ ಈ ಒಂದು ವಿದ್ಯುತ್ ಜಾಲ. ಸೊ ಈ 90ರ ನಂತರದ ದಶಕಗಳಲ್ಲಿ ಒಂದು ಉದಾರೀಕರಣ ನೀತಿಗಳು ಬಂತು. ಅದಾದ ನಂತರ ಇವತ್ತು ಈ ಎಲ್ಲ ಸರ್ಕಾರಿ ಸ್ವಾಮ್ಯದಲ್ಲಿರ್ತಕ್ಕಂಥ ವಿದ್ಯುತ್ ಶಕ್ತಿ ಸಂಸ್ಥೆಗಳನ್ನು, ಸರಬರಾಜು ಕಂಪನಿಗಳನ್ನು ಇವತ್ತು ಬೇರೆ ಬೇರೆ ಖಾಸಗಿ ಕಂಪನಿಗಳಿಗೆ ಕೊಡೋದಕ್ಕೆ ಇವತ್ತು ಕೇಂದ್ರ ಸರ್ಕಾರದ ಒಂದು ಹೊಸ ವಿದ್ಯುತ್ ಶಕ್ತಿ ಬಿಲ್ ಏನಿದೆ, 2022 ಏನೊಂದು ಬಿಲ್ ಬಂದಿದೆ, ಆ ಬಿಲ್ಲು ಇವತ್ತು ಎಲ್ಲ ರೀತಿಯಲ್ಲೂ ಪೂರಕವಾಗಿರ್ತಕ್ಕಂಥ ಬಿಲ್ ಆಗಿದೆ. ಹಾಗಾಗಿ ಈ ಒಂದು ಖಾಸಗೀಕರಣ ಆಗಬಾರ್ದು, ಸರ್ಕಾರದ ಸ್ವಾಮ್ಯದಲ್ಲೇ ವಿದ್ಯುತ್ ಶಕ್ತಿ ಸಂಸ್ಥೆಗಳು ಇರಬೇಕು ಅಂತ ಹೇಳಿ ಆ ಬಿಲ್ಲು ವಿರುದ್ಧ ಬೇರೆ ಬೇರೆ ಥರ ವಿದ್ಯುತ್ ಶಕ್ತಿ ನೌಕರರು ದೇಶದಾದ್ಯಂತ ಹೋರಾಟ ಪಡಿಸ್ತಾ ಇದ್ದಾರೆ ಈ ಒಂದು ವಿದ್ಯುತ್ ಶಕ್ತಿ ಬಿಲ್ ವಿರುದ್ಧ. ಅದೆಲ್ಲದಕ್ಕೂ ಹೆಚ್ಚಾಗಿ ಏನು ದೆಹಲಿಯ ಹೊರವಲಯದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ರೈತಾಪಿ ಸಮುದಾಯ ಏನೊಂದು ವರ್ಷಗಳ ಕಾಲ ಹೋರಾಟ ಪಡಿಸಿದ್ರು. ಆ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಅವರ ಬೇಡಿಕೆ ಆಗಿತ್ತು, ಆ ಬಿಲ್ಲನ್ನು ತಾವು ವಾಪಸ್ ತಗೋಬೇಕು ಅಂತೇಳಿ. ಮಾನ್ಯ ಪ್ರಧಾನಮಂತ್ರಿಗಳು ಏನು ಅವರ ಬೇಡಿಕೆಗಳನ್ನು ಈಡೇರಿಸುವ ಸಂದರ್ಭದಲ್ಲಿ ಆ ಬಿಲ್ಲನ್ನು ನಾವು ಸದ್ಯಕ್ಕೆ ಅನುಷ್ಠಾನ ಮಾಡೋದಿಲ್ಲ ಅಂತ ಹೇಳಿದ್ರು. ಕೊನೆಗೆ ಅದೊಂದು ಪಾರ್ಲಿಮೆಂಟರಿ ಸಬ್ ಕಮಿಟಿಗೆ ಅದನ್ನು ವಹಿಸಿದ್ದಾರೆ. ಆದರೆ ಹಿಂಬಾಗಿಲಿನಿಂದ ಆ ಶಿಫಾರಸುಗಳೇನಿದೆ, ಆ ಬಿಲ್ಲಲ್ಲಿರ್ತಕ್ಕಂಥ ಶಿಫಾರಸುಗಳನ್ನು ಇವತ್ತಿನ ದಿವಸ ಅನುಷ್ಠಾನ ಮಾಡ್ತಾ ಇದ್ದಾರೆ. ಈಗ ಹಿಂದೆ ದೆಹಲಿಯಲ್ಲಿರ್ತಕ್ಕಂಥ ಒಂದು ಸರ್ಕಾರ ದೆಹಲಿಯ ಎಲ್ಲ ಸರಬರಾಜು ಕಂಪನಿಗಳನ್ನು ಒಂದು ಖಾಸಗಿ ಸಂಸ್ಥೆಗೆ ಕೊಟ್ಬಿಟ್ಟಿದ್ದಾರೆ. ಅದೇ ಥರದಲ್ಲಿ ನವಿ ಮುಂಬೈ ಏನಿದೆ, ಅಲ್ಲಿ ಜಿಂದಾಲ್ಗೆ ಅದನ್ನು ವಹಿಸ್ಕೊಟ್ಟಿದ್ದಾರೆ. ಇನ್ನೊಂದಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಜಿಯೋ ಅಂತ ಹೇಳಿದರೆ ರಿಲಯನ್ಸ್ನವರಿಗೆ ಅದನ್ನು ವಹಿಸ್ಕೊಟ್ಟಿದ್ದಾರೆ. ಅದೇ ಥರದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದು ನಡೀತಾ ಇದೆ. ಹಿಂದೆ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಶ್ರೀಯುತ ಯಡಿಯೂರಪ್ಪನವರ ಸರ್ಕಾರ ಬಿಲ್ ಬಂದಂಥ ಸಂದರ್ಭದಲ್ಲಿ ಸದ್ಯಕ್ಕೆ ನಾವು ಕರ್ನಾಟಕದಲ್ಲಿ ಇದನ್ನು ಅನುಷ್ಠಾನ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಇದು ಇವತ್ತು ವಿದ್ಯುತ್ ಶಕ್ತಿ ವಲಯದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ವಿದ್ಯಮಾನ. ಅದಲ್ಲದೆ ಸಹ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಸ್ಮಾರ್ಟ್ ಮೀಟರ್ಸನ್ನು ಅಳವಡಿಸ್ತಾ ಇದ್ದಾರೆ. ಸ್ಮಾರ್ಟ್ ಮೀಟರ್ಸ್ ಅದು ಹೆಸರೇ ಹೇಳುತ್ತೆ, ಭಾಳ ಸ್ಮಾರ್ಟ್ ಆಗಿದೆ ಆ ಮೀಟರು. ಸೊ ಅದು ಪ್ರೀಪೇಯ್ಡ್ ಮೀಟರ್ ಆಗಿದೆ. ಅಂದರೆ ನೀವೇನು ಕರೆನ್ಸಿ ಹಾಕೋಬೇಕು ಇವತ್ತು ಮೊಬೈಲಲ್ಲಿ, ಎಲ್ಲಿವರೆಗೆ ನಿಮ್ಮ ಮೊಬೈಲಲ್ಲಿ ಕರೆನ್ಸಿ ಇರುತ್ತೆ ಅಲ್ಲಿ ತನಕ ನಿಮ್ಗೆ ಇನ್ಕಮಿಂಗು ಔಟ್ಗೋಯಿಂಗ್ ಬರುತ್ತೆ. ಸೊ ಅದೇ ಥರದಲ್ಲಿ ಈ ಮೀಟರ್ನಲ್ಲಿ ಏನಾಗುತ್ತೆ, ಎಲ್ಲಿವರೆಗೆ ಕರೆನ್ಸಿ ಇರುತ್ತೆ ಅಲ್ಲಿವರೆಗೆ ನಿಮಗೆ ವಿದ್ಯುತ್ ಶಕ್ತಿ ಲಭ್ಯವಿರುತ್ತೆ ಮನೆಯಲ್ಲಿ. ನಿಮ್ಮ ಹಣ ಇಲ್ಲ ಅಂತ ಹೇಳಿದರೆ ಟಕ್ ಅಂತ ನಿಮಗೆ ಕತ್ತಲೇನೇ ಇರುತ್ತೆ.
ಸೊ ಈ ಥರದ ಮೀಟರ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಅಳವಡಿಸ್ತಾ ಇದ್ದಾರೆ. ಮತ್ತು ಅದು ಒಂದು ಸಿಮ್ ಸಹ ಇರುತ್ತೆ, ಅದರೊಳಗಡೆ ನಿಮ್ಮ ಮೊಬೈಲಿಗೆ ಮೆಸೇಜ್ ಬರ್ತಾ ಇರುತ್ತೆ, ಎಷ್ಟು ಹಣ ಇದೆ, ಎಷ್ಟು ದಿವಸ ಬರುತ್ತೆ ಅಂತ. ಸೊ ಇದ್ರ ವಿರುದ್ಧ ನಮ್ಮ ಅಖಿಲ ಭಾರತ ವಿದ್ಯುತ್ ಶಕ್ತಿ ಬಳಕೆದಾರರ ಸಂಘದಿಂದ ಪಶ್ಚಿಮ ಬಂಗಾಳದಲ್ಲಿ ಅನೇಕ ಹೋರಾಟಗಳು ನಡೀತು. ಕೊನೆಗೆ ಅಲ್ಲಿನ ಸರ್ಕಾರ ಸದ್ಯಕ್ಕೆ ನಾವು ಈ ಒಂದು ಸ್ಮಾರ್ಟ್ ಮೀಟರ್ ಅಳವಡಿಕೆಯನ್ನು ನಿಲ್ಲಿಸಿದ್ದೀವಿ ಅಂತ ಹೇಳಿದ್ದಾರೆ. ಅದೇ ಥರದಲ್ಲಿ ಅಸ್ಸಾಂನಲ್ಲೂ ಸಹ ಅದ್ರ ವಿರುದ್ಧ ಹೋರಾಟ ನಡೆದಿದೆ. ಈಗ ಮಧ್ಯಪ್ರದೇಶ ನಡೀತಾ ಇದೆ, ಒರಿಸ್ಸಾದಲ್ಲಿ ನಡೀತಾ ಇದೆ, ಬಿಹಾರದಲ್ಲಿ ನಡೀತಾ ಇದೆ. ಸೊ ಅಂತ ಹೇಳಿದ್ರೆ ವಿದ್ಯುತ್ ಶಕ್ತಿ ಅನ್ನೋದು ಜನಸಾಮಾನ್ಯರಿಗೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಒಂದು ಸಾಮಗ್ರಿ. ಈಗ ಏನಿದೆ 15 ದಿವಸ, 1 ತಿಂಗಳು ಟೈಮ್ ಕೊಡ್ತಾರೆ ಬಿಲ್ ಕಟ್ಟೋದಕ್ಕೆ. ಆಗಲಿಲ್ಲ ಅಂತ ಹೇಳಿದ್ರೆ ಆಮೇಲೆ ಬಂದು ಫೀಸ್ ಕೇಳೋದು ಇದನ್ನು ನಡ್ಕೊಂಡು ಹೋಗ್ತಾರೆ. ಈ ಥರ ಸ್ಮಾರ್ಟ್ ಮೀಟರ್ ಆಗಿದ್ರೆ ಜನರನ್ನ ವಿದ್ಯುತ್ ಶಕ್ತಿಯಿಂದ ವಂಚಿತರನ್ನಾಗಿ ಮಾಡುವ ಹುನ್ನಾರ ಇದೆ. ಹಾಗಾಗಿ ಈ ಸ್ಮಾರ್ಟ್ ಮೀಟರನ್ನು ತಾವು ಎಲ್ಲೂ ಸಹ ಅಳವಡಿಸಬಾರ್ದು ಅಂತ ನಾವು ಕೇಳಿದ್ದೀವಿ. ಸೊ ಕರ್ನಾಟಕದಲ್ಲೂ ಸಹ ಅದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಸೊ ಮಾನ್ಯ ಜಾರ್ಜ್ ಅವರು ಅದನ್ನು ಸದ್ಯಕ್ಕೆ ನಾವು ಹೊಸ ಕನೆಕ್ಷನ್ನವರಿಗೆ ಮಾತ್ರ ಕೊಡ್ತೀವಿ, ಹಳಬರಿಗೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಇದು ಒಂದು ಕಡೆ ಆದರೆ ಅನೇಕ ರಾಜ್ಯಗಳು ಇವತ್ತು ಬೇರೆ ಬೇರೆ ಥರದಲ್ಲಿ ಉಚಿತ ವಿದ್ಯುತ್ತನ್ನು ಒದಗಿಸ್ತಾ ಇದ್ದಾರೆ. ಈಗ ತೆಲಂಗಾಣದಲ್ಲಿ ಒಂದು 200 ಯೂನಿಟನ್ನು ಮೊನ್ನೆ ಅನೌನ್ಸ್ ಮಾಡಿದ್ದಾರೆ. ಅದೇ ಥರ ನಮ್ಮ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ನಮ್ಮ ರಾಜ್ಯ ಸರ್ಕಾರವು ಸಹ 200 ಯೂನಿಟ್ ಅನೌನ್ಸ್ ಮಾಡಿದೆ. ನಮ್ಮಲ್ಲೂ ಸಹ ರೈತರಿಗೆ 10 HP ತನಕ ಫ್ರೀ ಇದೆ. ತಮಿಳುನಾಡಿನಲ್ಲಿ ಸಂಪೂರ್ಣ ಫ್ರೀ ಇದೆ. ಸೊ ಈ ಥರದ್ದು ವಿದ್ಯಮಾನಗಳು ಬೇರೆ ಬೇರೆ ಕಡೆ ನಡ್ಕೊಂಡು ಹೋಗ್ತಾರೆ. ಆದರೆ ಇದು ಮಧ್ಯದಲ್ಲಿ ಏನಾಗುತ್ತೆ, ಬಿಲ್ ಬಂದ ಕೂಡ ನಾವು ನೋಡೋದು ಅಂತ ಹೇಳಿದ್ರೆ ಕೆಳಗಡೆ ನೋಡ್ತೀವಿ. ಎಷ್ಟು ಬಂದಿದೆಯಪ್ಪ, 3 ತಿಂಗಳು ಎಷ್ಟು ಬಂತು, 450 ಬಂದಿದೆ, ಈ ಸಲ 450 ರೂಪಾಯಿ ಕಮ್ಮಿ ಬಂದಿದೆ. ಅದರಲ್ಲಿ ಇರ್ತಕ್ಕಂಥ ವಿವರಣೆಗಳೇನಿದೆ ಆ ಡೀಟೇಲ್ಸ್ನ ನಾವು ನೋಡೋಕೆ ಹೋಗಲ್ಲ. ಎಷ್ಟು ಯೂನಿಟನ್ನು ನಾವು ಉಪಯೋಗಿಸಿದ್ದೀವಿ, ಒಂದು ಯೂನಿಟ್ಗೆ ಎಷ್ಟನ್ನು ಅವರು ಚಾರ್ಜ್ ಮಾಡಿದ್ದಾರೆ. ನೀವು ನೋಡಿದ್ರೆ ಇವತ್ತಿನ ದಿವಸ PNG ಚಾರ್ಜಸ್ ಅಂತ ಅಂದರೆ ಪೆನ್ಷನ್ನು ಗ್ರ್ಯಾಚ್ಯುಟಿ ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರ 36 ಪೈಸೆ ಹಾಕ್ತಾ ಇದ್ದಾರೆ ಒಂದು ಯೂನಿಟಿಗೆ. 1 ಯೂನಿಟಿಗೆ 36 ಪೈಸೆ PNG. ಏನು ಪೆನ್ಷನ್ನು ಮತ್ತು ಗ್ರ್ಯಾಚ್ಯುಟಿ ಕೊಡಬೇಕಾಗಿದ್ದು ಸರ್ಕಾರದ ಕರ್ತವ್ಯ, ಕಾರ್ಪೊರೇಷನ್ಗಳ ಕರ್ತವ್ಯ. ಅದನ್ನು ಸಹ ನಮ್ಮಿಂದ ವಸೂಲಿ ಮಾಡ್ತಾ ಇದ್ದಾರೆ. ಸರ್ಕಾರದ ಜವಾಬ್ದಾರಿ ಏನಿದೆ ಅದನ್ನು ನುಡಿಸ್ಕೊಬೇಕು. ಕಾಮನ್ ಪಬ್ಲಿಕ್ಕಿಂದ ಜನಸಾಮಾನ್ಯರ ಕೈಗಳಲ್ಲಿ ಇವತ್ತು ಈ ಪೆನ್ಷನ್ಗೆ ಮತ್ತು ಗ್ರ್ಯಾಚ್ಯುಟಿಗೆ ಹಣವನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದೇ ಥರದಲ್ಲಿ ಇವಾಗ ಏನು 200 ಯೂನಿಟ್ ಫ್ರೀ ಇದ್ದರೂ ಸಹ ಅದು 200 ಯೂನಿಟ್ ಸಿಗೋದಿಲ್ಲ. ಎಷ್ಟೋ ಜನಕ್ಕೆ 150, 120, 180ಕ್ಕೆ ಬರುತ್ತೆ. ಸೊ ಕೊನೆಯದಾಗಿ 100 ರೂಪಾಯಿ 200 ರೂಪಾಯಿ ಅಂತ ಕೊಟ್ಟುವಂಥ ಪರಿಸ್ಥಿತಿ ಬಂದಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕಮರ್ಷಿಯಲ್ ಕನೆಕ್ಷನ್ಸ್ ಏನಿದೆ, ವಾಣಿಜ್ಯ ಬಳಕೆದಾರರಿಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳ್ತಾ ಇದೆ. ಇವತ್ತು ನಮಗೆ ಕೊಡ್ತಾರೆ, ಒಂದು ಕಡೆ ಕಮರ್ಷಿಯಲ್ ಅವರಿಗೆ ಜಾಸ್ತಿ ಕೊಡ್ತಾರೆ, ಇನ್ನೊಂದು ಕಡೆ ಬೇರೆಯವರಿಗೆ ಕಡಿಮೆ ಕೊಡ್ತಾರೆ. ಸೊ ಅಲ್ಟಿಮೇಟ್ಲಿ ಕೊನೆಯದಾಗಿ ನಮ್ಮ ಮೇಲೆ ಬೀಳುತ್ತೆ ಇವೆಲ್ಲವೂ ಹೊರೆಗಳು ಸಹ. ಹಾಗಾಗಿ ಇವೆಲ್ಲವನ್ನು ಸಹ ಪ್ರತಿರೋಧಿಸಬೇಕು. ಮುಖ್ಯವಾಗಿ ವಿದ್ಯುತ್ ಕ್ಷೇತ್ರದ ಖಾಸಗೀಕರಣವನ್ನು ತಡೆಗಟ್ಟಬೇಕು. ಮತ್ತು ಬೇರೆ ಬೇರೆ ಹೆಸರಲ್ಲಿ, ತೆರಿಗೆಗಳ ಹೆಸರಲ್ಲಿ, PNG ಹೆಸರಲ್ಲಿ, ಹೊಂದಾಣಿಕೆ ಶುಲ್ಕದ ಹೆಸರಲ್ಲಿ ಏನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಇವೆಲ್ಲವನ್ನೂ ಸಹ ನಿಲ್ಲಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಅಖಿಲ ಭಾರತ ಮಟ್ಟದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ 20ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ನಮ್ಮ ವಿದ್ಯುತ್ ಶಕ್ತಿ ಬಳಕೆದಾರರ ಸಂಘಟನೆ ಕೆಲಸ ಮಾಡ್ತಾ ಇದೆ. ಕರ್ನಾಟಕದಲ್ಲೂ ಸುಮಾರು 12 ಜಿಲ್ಲೆಗಳಲ್ಲಿ ನಾವು ಈ ಒಂದು ನಮ್ಮ ಕರ್ನಾಟಕ ರಾಜ್ಯ ವಿದ್ಯುತ್ ಶಕ್ತಿ ಬಳಕೆದಾರರ ಸಂಘ ಕೆಲಸ ಮಾಡ್ತಾ ಇದೆ. ಈಗ ನಾಳೆ ಏನೊಂದು ನಡೀತಾ ಇದೆ, ಅದೇ ನಮ್ಮ ಪತ್ರಿಕಾ ಬಿಡುಗಡೆಯಲ್ಲಿ ಇದೆ. DOD ಅನ್ನೋದು ಸರ್ ಹೇಳ್ತಾ ಇದ್ರು, ಟೈಮ್ ಆಫ್ ಡೇ ಅಂತ ಹೇಳಿ. ಬೆಳಿಗ್ಗೆ ಒಂದು ರೇಟ್ ಇರುತ್ತೆ, ಮಧ್ಯಾಹ್ನ ಒಂದು ರೇಟ್ ಇರುತ್ತೆ, ಸಂಜೆ ಒಂದು ರೇಟ್ ಇರುತ್ತೆ. ಸೊ ಆ ಥರದಲ್ಲಿ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ನಾವು ಬಾಗಿಲು ಹಾಕಿದಾಗ ಅದಕ್ಕೊಂದು ರೇಟ್, ಮಧ್ಯಾಹ್ನ ನಾವೆಲ್ಲ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿರ್ತಾರೆ, ಯಾರು ಉಪಯೋಗಿಸೋದಿಲ್ಲ, ಅದಕ್ಕೊಂದು ರೇಟ್, ಸಂಜೆ ಬಂದರೆ ಇದು TV ಆನ್ ಆಗಿರುತ್ತೆ ಮತ್ತು ಮಕ್ಕಳೆಲ್ಲ ಕಂಪ್ಯೂಟರ್ ಆನ್ ಮಾಡ್ಕೊಂಡಿರ್ತಾರೆ, ಆವಾಗ ಒಂದು ರೇಟ್. ಸೊ ಈ ಥರದಲ್ಲಿ ವಿವಿಧ ರೀತಿಯಲ್ಲಿ ಜನಸಾಮಾನ್ಯರನ್ನ ಸುಲಿಗೆ ಮಾಡೋದಕ್ಕೆ ಇವತ್ತು ಎಲ್ಲ ವಿದ್ಯುತ್ ಶಕ್ತಿ ಕಂಪನಿಗಳು ಸಹ ಇವತ್ತು ಕೆಲಸ ಮಾಡ್ತಾ ಇದೆ. ಸೊ ಹಾಗಾಗಿ ನಾಡಿನ ಒಂದು ಸಮಾವೇಶ ಬೆಂಗಳೂರಲ್ಲಿ ನಡೀತಾ ಇದೆ. ಇದಕ್ಕೆ ರಾಜ್ಯದಿಂದ ದಕ್ಷಿಣ ಭಾರತದ ಎಲ್ಲ ಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಅಂತ ಹೇಳಿ ಇದನ್ನು ತಾವುಗಳು ಜನಸಾಮಾನ್ಯರಿಗೆ ತಿಳಿಸುವ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಮತ್ತು ಬರೋ ದಿನಗಳಲ್ಲಿ ವಿದ್ಯುತ್ ಶಕ್ತಿ ಕೈಗೆ ಎಟುಕೋ ರೀತಿಯಲ್ಲಿ ಜನಸಾಮಾನ್ಯರಿಗೆ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸಿರೋದು. ಗ್ರಾಹಕ ಪ್ರತಿನಿಧಿಗಳು ಯಾರು ಇದಕ್ಕೆ? ಗ್ರಾಹಕ ಪ್ರತಿನಿಧಿಗಳು ಯಾರು? ಗ್ರಾಹಕ ಪ್ರತಿನಿಧಿಗಳು ಅಂತ ಹೇಳಿದ್ರೆ ನಮ್ಮ ಸಂಘಟನೆಯಿಂದ ನಾವು ಬೇರೆ ಬೇರೆ ಕಡೆ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ, ಪ್ರಚಾರ ಮಾಡ್ತಾ ಇದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಪಾರ್ಕ್ ಹೋಗ್ತೀವಿ,
ಪಾರ್ಕ್ಗೆ ಹೋಗ್ಬಿಟ್ಟು ಅಲ್ಲಿ ಕರಪತ್ರ ಎಲ್ಲ ಹೋಗ್ಬಿಟ್ಟು ಇದ್ರ ಬಗ್ಗೆ ಹೇಳ್ತೀವಿ. ಅವರನ್ನ ಸದಸ್ಯರಾಗಿ ಮಾಡ್ತೀವಿ. 20 ರೂಪಾಯಿ ಒಂದು ಸದಸ್ಯತ್ವ ಶುಲ್ಕ ಅಂತ ಹೇಳಿ ಅವರಿಂದ 20 ರೂಪಾಯಿ ಕಲೆಕ್ಟ್ ಮಾಡಿಬಿಟ್ಟು ಅವ್ರನ್ನ ಒಂದು ಕಡೆ ಸೇರಿಸಿ, ಮತ್ತೆ ಬೇರೆ ಬೇರೆ ಥರದಲ್ಲಿ ಕನ್ಸ್ಯೂಮರ್ ಅಸೋಸಿಯೇಷನ್ಗಳಿದೆ, ಗ್ರಾಹಕರ ಸಂಘಗಳಿದೆ, ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಇದು ಮಾಡ್ತೀವಿ. ಹಿರಿಯ ನಾಗರಿಕರ ಸಂಘಗಳಿದೆ, ನಿವೃತ್ತ ನೌಕರರ ಸಂಘಗಳಿದೆ. ಯಾಕಂತ ಹೇಳಿದ್ರೆ ಇದು ಯಂಗ್ಸ್ಟರ್ಸ್ಗೆ ಇದು ಬಿಸಿ ಕಟ್ಟೋದಿಲ್ಲ, ಬಿಲ್ ಕಟ್ಟೋದು ಮನೇಲಿ ಇರ್ತಕ್ಕಂಥ ಸೀನಿಯರ್ಗಳೇ. ಹಾಗಾಗಿ ಜಾಸ್ತಿ ಸಂಖ್ಯೆಯಲ್ಲಿ ನಾವು ಸೀನಿಯರ್ಗಳನ್ನ ಇದರಲ್ಲಿ ತೊಡಗಿಸ್ಕೊಳ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಅವರು ನಮ್ಮ ಪ್ರತಿನಿಧಿ, ವಿಚಾರವನ್ನು ಅರ್ಥ ಮಾಡ್ಕೊಂಡು ಬರ್ತಾರೆ, ಅವರನ್ನ ನಾವು ತೋರಿಸ್ಕೊಂಡ್ಬಿಟ್ಟು ಈ ಒಂದು ಹೋರಾಟವನ್ನ ಕಟ್ತಾ ಇದ್ದೀವಿ ಸರ್. ನಾಡಿನ ಸಮಾವೇಶಕ್ಕೆ ಬರ್ತಾ ಇಲ್ಲ, ಆದ್ರೆ ಒಂದು ತರಾವನ್ನ ನಾವು ಸಮಾವೇಶದಲ್ಲಿ ಮಂಡನೆ ಮಾಡ್ತಾ ಇದ್ದೀವಿ. ಈ ತರ ಒಂದು ದಕ್ಷಿಣ ಭಾರತದ ಸಮಾವೇಶ ಆಯಿತು, ಅಲ್ಲೊಂದು ಗೊತ್ತುವಳಿಯನ್ನು ನಾವು ಮಂಡನೆ ಮಾಡ್ತಿದ್ದೀವಿ. ಅದರೊಳಗಡೆ ಈ PNG ಏನಿದೆ ಇದನ್ನ ವಾಪಸ್ ತಗೋಬೇಕು, ಮತ್ತೆ ಯಾವ ಥರದಲ್ಲಿ ಇವತ್ತು ಏನು ಪೋಲಾಗ್ತಾ ಇದೆ, ವಿದ್ಯುತ್ ಶಕ್ತಿ ಪೋಲಾಗ್ತಾ ಇದೆ ಬೇರೆ ಬೇರೆ ಥರದಲ್ಲಿ, ಅದನ್ನ ತಡೆಗಟ್ಟಬೇಕು ಅಂತ ಹೇಳಿ ಒಂದು ನಿರ್ಣಯವನ್ನ ಮಾಡ್ತೀವಿ ಸರ್. ಸರ್ಕಾರಕ್ಕೆ ನಮ್ಮ ವಿದ್ಯುತ್ ಶಕ್ತಿ ಆಯೋಗ ಏನಿದೆ, ಆ ವಿದ್ಯುತ್ ಶಕ್ತಿ ಆಯೋಗಕ್ಕೂ ಸಹ ಸಲ್ಲಿಕೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈಗ ಎಲ್ಲ ತರ ಹೆಚ್ಚಳ ಮಾಡೋದು ಅವರೇ. ಕರ್ನಾಟಕ ರಾಜ್ಯ ವಿದ್ಯುತ್ ಶಕ್ತಿ ನಿಯೋಗ ಅಂತ ಒಂದು ಆಯೋಗ ಅಂತ ಮಾಡಿದ್ದಾರೆ. ಆ ಆಯೋಗಕ್ಕೆ ಒಂದು ಮನವಿ ಪತ್ರ ಕೊಡ್ತೀವಿ, ಮಾನ್ಯ ಸಚಿವರಿಗೂ ಸಹ ಮನವಿ ಪತ್ರವನ್ನು ಕೊಡ್ತೀವಿ. ಆಯೋಗದ ಬೇರೆ ಬೇರೆ ಸಿಟ್ಟಿಂಗ್ ನಲ್ಲಿ ನಾವು ಭಾಗವಹಿಸಿದ್ವಿ, ಆಗಿದೆ. ಬಟ್ ನೀವು ಹೇಳಿರೋ ಪಾಯಿಂಟ್ ಸರಿ ಸರ್, ನಾವು ಒಂದು ಲೆಕ್ಕ ಕೊಡ್ತೀವಿ ಅವ್ರಿಗೆ.